ಆಪರೇಷನ್ ಕಾಲನೇಮಿ ಕಾರ್ಯಾಚರಣೆಯ ಮತ್ತೊಂದು ಯಶಸ್ಸು. ನಕಲಿ ಹಿಂದೂ ಐಡಿಯೊಂದಿಗೆ ವಾಸಿಸುತ್ತಿದ್ದ ಬಾಂಗ್ಲಾದೇಶಿ ಬಂಧನ. ಪತ್ನಿಯ ಸಹಾಯದಿಂದ ಭಾರತೀಯ ಗುರುತು ಪಡೆದ ಬಾಂಗ್ಲಾದೇಶಿ. ಮಹತ್ವದ ಬೆಳವಣಿಗೆಯಲ್ಲಿ ಡೆಹ್ರಾಡೂನ್ ಪೊಲೀಸರು ಆಪರೇಷನ್ ಕಾಲನೇಮಿ ಕಾರ್ಯಾಚರಣೆಯ ಅಡಿಯಲ್ಲಿ ಉತ್ತರಾಖಂಡ್ನಲ್ಲಿ ನಕಲಿ ಹಿಂದೂ ಗುರುತಿನ ದಾಖಲೆಗಳನ್ನು ಬಳಸಿಕೊಂಡು ಭಾರತದಲ್ಲಿ ಅಕ್ರಮವಾಗಿ ವಾಸಿಸುತ್ತಿದ್ದ ಬಾಂಗ್ಲಾದೇಶಿ ಪ್ರಜೆಯನ್ನು ಮತ್ತು ಅವುಗಳನ್ನು ಪಡೆಯಲು ಸಹಾಯ ಮಾಡಿದ ಅವರ ಭಾರತೀಯ ಸಂಗಾತಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಾಂಗ್ಲಾದೇಶದ ಮೆಹರ್ಪುರ್ ಜಿಲ್ಲೆಯ ನಿವಾಸಿಯಾಗಿರುವ ಮಾಮೂನ್ ಹಸನ್ ಎಂಬ ವ್ಯಕ್ತಿ ಸಚಿನ್ ಚೌಹಾಣ್ ಎಂಬ ನಕಲಿ ಗುರುತಿನ ಅಡಿಯಲ್ಲಿ ವಾಸಿಸುತ್ತಿದ್ದರು ಎಂದು ಹಿರಿಯ ಪೊಲೀಸ್ ವರಿಷ್ಠಾಧಿಕಾರಿ ಅಜಯ್ ಸಿಂಗ್ ದೃಢಪಡಿಸಿದ್ದಾರೆ. ಹಸನ್ ತನ್ನ ಸಂಗಾತಿ ರೀನಾ ಚೌಹಾಣ್ ಅವರ ಸಹಾಯದಿಂದ ನಕಲಿ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮತ್ತು ಇತರ ಗುರುತಿನ ದಾಖಲೆಗಳನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ತನಿಖಾಧಿಕಾರಿಗಳ ಪ್ರಕಾರ ಫೇಸ್ಬುಕ್ನಲ್ಲಿ ಪರಿಚಯವಾದ ಹಸನ್ ಮತ್ತು ರೀನಾ 2019ರಲ್ಲಿ ಪ್ರವಾಸಿ ವೀಸಾದಲ್ಲಿ ಭಾರತದಲ್ಲಿ ಭೇಟಿಯಾದರು. ಬಳಿಕ 2022ರಲ್ಲಿ ಹಸನ್ ರೀನಾಳನ್ನು ಭಾರತ-ಬಾಂಗ್ಲಾದೇಶ ಗಡಿಯ ಮೂಲಕ ಅಕ್ರಮವಾಗಿ ಕರೆದೊಯ್ದಿದ್ದಾರೆ ಎಂದು ಆರೋಪಿಸಲಾಗಿದೆ. ಅಲ್ಲಿ ಇಬ್ಬರು ವಿವಾಹವಾದರು. ನಂತರ ಡೆಹ್ರಾಡೂನ್ನ ವಿವಿಧ ಬಾಡಿಗೆ ಮನೆಗಳಲ್ಲಿ ಪತಿ ಮತ್ತು ಪತ್ನಿಯಾಗಿ ವಾಸಿಸಲು ಭಾರತಕ್ಕೆ ಮರಳಿದರು. ಪೊಲೀಸರ ವಿಚಾರಣೆಯ ವೇಳೆ ಹಸನ್ ತನ್ನ ಮಾಜಿ ಪತಿಯ ಹೆಸರನ್ನು ಬಳಸಿಕೊಂಡು ನಕಲಿ ದಾಖಲೆಗಳನ್ನು ಪಡೆಯಲು ಸಹಾಯ ಮಾಡಿದ್ದಾಗಿ ರೀನಾ ಒಪ್ಪಿಕೊಂಡರು. ಆರೋಪಿಗಳು ನಕಲಿ ಭಾರತೀಯ ಐಡಿಗಳನ್ನು ಪಡೆಯಲು ಅನುವು ಮಾಡಿಕೊಡುವಲ್ಲಿ ಭಾಗಿಯಾಗಿರುವ ಪ್ರತಿಯೊಬ್ಬರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಹೇಳಿದರು. ಉತ್ತರಾಖಂಡದಲ್ಲಿ ಸುಳ್ಳು ಗುರುತಿನ ಅಡಿಯಲ್ಲಿ ವಾಸಿಸುವ ವಿದೇಶಿ ಪ್ರಜೆಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಪ್ರಾರಂಭಿಸಲಾದ ಆಪರೇಷನ್ ಕಾಲನೇಮಿಯ ಭಾಗವಾಗಿ ಈ ಬಂಧನಗಳು ನಡೆದಿವೆ. ಇಲ್ಲಿಯವರೆಗೆ ಒಟ್ಟು 17 ಬಾಂಗ್ಲಾದೇಶಿ ಪ್ರಜೆಗಳನ್ನು ಬಂಧಿಸಲಾಗಿದ್ದು 9 ಮಂದಿಯನ್ನು ಈಗಾಗಲೇ ಗಡೀಪಾರು ಮಾಡಲಾಗಿದೆ ಮತ್ತು ಕಾನೂನು ಪ್ರಕ್ರಿಯೆಗಳ ನಂತರ 7 ಜನರನ್ನು ಜೈಲಿಗೆ ಹಾಕಲಾಗಿದೆ.